ಸರ್, ವಿದ್ಯಾರ್ಥಿ ಚಳುವಳಿ ಬಗ್ಗೆ ಹೇಳ್ತಾ ಇದ್ರಿ. ತಾವೆಲ್ಲ ಚಳುವಳಿಯಿಂದ ಬಂದಿರುವಂಥ ಕಾರಣಕ್ಕಾಗಿ ಇಷ್ಟೊಂದು ಒಂದು ಸಮರ್ಥ ಆಡಳಿತವನ್ನು ಕೊಡುವಂಥದ್ದು ಈಗ ಮತ್ತೆ ಅನೇಕ ಜನ ಲೀಡರ್‌ಗಳೇ ಹೊರಹೊಮ್ಮಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರಿ ಸರ್. ನಿಮ್ಮ ಕಾಲದಲ್ಲಿ ಇದ್ದಂಥ ವಿದ್ಯಾರ್ಥಿ ಚಳುವಳಿಗೂ, ಈಗ ಪ್ರಸ್ತುತವಾಗಿರುವಂತಹ ವಿದ್ಯಾರ್ಥಿ ಚಳುವಳಿಗೂ ಏನಾರ ವ್ಯತ್ಯಾಸ ಅನ್ಸುತ್ತಾ ಸರ್? ಈಗ ವಿದ್ಯಾರ್ಥಿಗಳಲ್ಲಿ ಚಳುವಳಿಯ ಒಂದು ಚಳುವಳಿ ಅನ್ನೋದೇ ಮರೆತುಬಿಟ್ಟಿದ್ದಾರೆ. ಆಗೇನಾಗ್ತಿತ್ತು, ಏನು ರಾಜ್ಯದಲ್ಲಿ ಅನ್ಯಾಯ ಆಗ್ತಿತ್ತು ಅದರ ವಿರುದ್ಧ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಿದ್ರು. ಈಗ ರಾಜ್ಯದಲ್ಲಿ ಏನು ನಡೀತಾ ಇದೆ, ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ತಾರೆ ಹೊರತು ವಿದ್ಯಾರ್ಥಿಗಳಲ್ಲಿ ಆ ಒಂದು ಮನೋಭಾವನೆ ಇಲ್ಲ ಅಂತ ಅನಿಸುತ್ತೆ. ಈಗ ಮನೋಭಾವ ಅದು ಸಹಜವಾಗಿ ಬರಬೇಕದು. ಈಗ ಉದಾಹರಣೆಗೆ ನಾನು ಇನ್ನೂ ಇದು ಫಸ್ಟ್ ಟೈಮ್ ಎಲ್ಲೂ ಹೇಳಿಲ್ಲ. 68ರಲ್ಲಿ SSLCನಲ್ಲಿದ್ದೆ. 68ರಲ್ಲಿ ಹಿಂದಿ ಹೇರಿಕೆ ಮಾಡಿದರು ಕೇಂದ್ರ ಸರ್ಕಾರ. ಆಗ ಹಿಂದಿ ವಿರುದ್ಧ ಭಾಳ ತೀವ್ರವಾಗಿ ಚಳುವಳಿ ತಮಿಳುನಾಡಲ್ಲಿತ್ತು. ಆಮೇಲೆ ಆಂಧ್ರದಲ್ಲೂ ಇತ್ತು, ಕರ್ನಾಟಕದಲ್ಲೂ ಇತ್ತು. ಕರ್ನಾಟಕದಲ್ಲಿ ಎಲ್ಲಿ ಅಂದರೆ ಬೆಂಗಳೂರು, ಮೈಸೂರು ಈ ಥರದ ನಗರ ಪ್ರದೇಶಗಳಲ್ಲಿ ಮಾತ್ರ ಇತ್ತು. ಆಗ ನಾನು SSLC ಎಕ್ಸಾಮ್ ನಮಗೆ ಆಗ ಹಿಂದಿ ಕಡ್ಡಾಯ ಇತ್ತು. ಆಮೇಲೆ ಸ್ಟ್ರೈಕೆಲ್ಲ ಆದಮೇಲೆ ಕಡ್ಡಾಯ ತೆಗೆದುಬಿಟ್ರು. ಕಡ್ಡಾಯ ತೆಗೆದ ಮೇಲೆ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗಿತ್ತು. ನಾವೆಲ್ಲ SSLCನಲ್ಲಿದ್ವಿ. ನಾವೆಲ್ಲ ನಮ್ಮ ನಮ್ಮ ಹುಡುಗರೆಲ್ಲ ಮಾತಾಡ್ಕೊಂಡ್ವಿ. ಹೆಣ್ಮಕ್ಳನ್ನ ಕೇಳೋಕೆ ಹೋಗಲಿಲ್ಲ, ಅವ್ರು ಬರಲ್ಲ ಅಂತ. ಹುಡುಗರೆಲ್ಲ ಮಾತಾಡಿಕೊಂಡು ಹೇಗಿದ್ದರೂ ಕಡ್ಡಾಯ ಇಲ್ಲ, 0 ಬಂದರೂ ಪಾಸ್ ಆಗ್ತೀವಿ, ನಾವೆಲ್ಲ ಕೂಡ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ನಾವೆಲ್ಲ ಅರ್ಧ ಗಂಟೆ ಆದಮೇಲೆ ಆಚೆ ಬರಬೇಕು ಅಂತ ಮಾತಾಡ್ಕೊಂಡ್ವಿ. ಅರ್ಧ ಗಂಟೆ ಆದಮೇಲೆ ನಾನು ಆಚೆ ಬಂದೆ. ಆಮೇಲೆ ನೋಡಿ ನನ್ನ ಜೊತೆಯಲ್ಲಿ ಯಾರ್ಯಾರು ಬರ್ತೀವಿ ಅಂತ ಹೇಳಿದ್ರು, ಯಾರು ಕೂಡ ಬರಲೇ ಇಲ್ಲ. ನಾನೊಬ್ಬನೇ ಆಚೆ ಬಂದಿದ್ದೆ. ಅಂದರೆ ಪ್ರತಿಭಟನೆ ಮಾಡಬೇಕು, ನಮ್ಮ ಭಾಷೆ ಬಗ್ಗೆ ಇದೆಲ್ಲ ಬರಬೇಕು, ಬೆಳೀತಾ ಬೆಳೀತಾ ಬರಬೇಕು. ಜೊತೆಯಲ್ಲಿ ನಮ್ಮ ಮನಸ್ಸಲ್ಲೂ ಕೂಡ ಅದು ಭಾವನೆಗಳಿರಬೇಕು. ಆ ಥರದ ನಾಯಕತ್ವ ಆ ಕಾಲದಲ್ಲಿ ಎಲ್ಲ ಕಾಲೇಜುಗಳಲ್ಲಿ, ಬಹುತೇಕ ಕಾಲೇಜುಗಳಲ್ಲಿ ಭಾಳ ಜನ ಇರ್ತಿತ್ತು. ಆಮೇಲೆ ಇದು ಬೆಳೆಯೋದಕ್ಕೆ ಆ ಅವಕಾಶ, ನಾಯಕತ್ವದ ಗುಣ ತೋರಿಸ್ಕೊಳ್ಳೋದಕ್ಕೆ ಚುನಾವಣೆಗಳು ಭಾಳ ಮುಖ್ಯವಾಗಿ ಆಗ್ತಿತ್ತು. ಆಮೇಲೆ 77, 78 ಆದಮೇಲೆ ಚುನಾವಣೆಗಳು ನಿಂತೋಯ್ತು. ನಮ್ಮ ಲಾ ಕಾಲೇಜು ನಾನು ಓದ್ತಿದ್ದಾಗ ಅದೇ ಕೊನೆ ಎಲೆಕ್ಷನ್, ನಾನು ಲಾ ಕಾಲೇಜ್ ಪ್ರೆಸಿಡೆಂಟ್ ಆದೆ. ಆಮೇಲೆ ಚುನಾವಣೆಗಳಲ್ಲೂ 1, 2 ಆಯಿತು ಅನಿಸುತ್ತೆ ಅಷ್ಟೇ. ಆಮೇಲೆ 80ರ ದಶಕ ಆದಮೇಲೆ ಚುನಾವಣೆಗಳು ಬೆಂಗಳೂರು ವಿಶ್ವವಿದ್ಯಾನಿಲಯ ಯಾವ ವಿಶ್ವವಿದ್ಯಾನಿಲಯಲ್ಲೂ ಕೂಡ ಆಗಲಿಲ್ಲ. ಅದರಿಂದ ನಾಯಕತ್ವನೂ ಕೂಡ ಅಲ್ಲೇ ಸ್ವಲ್ಪ ಕಡಿಮೆ ಆಯಿತು. ಸರಿ, ಇನ್ನೊಂದು ಪ್ರಮುಖವಾಗಿ ಸರ್, ರಾಜಕಾರಣಿಗಳಾಗಿ ಮತ್ತೆ ತಾವು ಈಗ ಪ್ರಸ್ತುತವಾಗಿ ಸಚಿವರಾಗಿ ತುಂಬಾ ಬ್ಯುಸಿ ಇರ್ತೀರಾ. ಸೊ ನಿಮಗೆ ಇವತ್ತಿನ ಒಂದು ದಿನದ ಮಟ್ಟಿಗೆ ಯಾವುದೇ ರೀತಿಯ ಕೆಲಸ ಇಲ್ಲ, ರಾಜಕಾರಣದ ಕೆಲಸ ಇಲ್ಲ, ಇಲಾಖೆಯ ಕೆಲಸ ಇಲ್ಲ, ಕುಟುಂಬದ ಸದಸ್ಯರು ನಿಮ್ಮ ಜೊತೆಗಿಲ್ಲ, ನೀವು ಒಬ್ಬರೇ ಇರ್ತೀರಾ ಸರ್. ಆ ದಿನ ಹೆಂಗೆ ಕಳೀತೀರಾ ಸರ್ ನೀವು? ಆ ದಿನ ಈಗ ಬೆಳಿಗ್ಗೆ 8, 8:30ಗೆ 8:30 ಮುಂಚೆ ಯಾರೂ ಬರಲ್ಲ ನಾನು ನೋಡೋದಕ್ಕೆ. ಯಾಕಂದರೆ ಎಲ್ರಿಗೂ ಗೊತ್ತು ನಾನು 8:30 ಮೇಲೆ ಸಿಗ್ತೀನಿ ಅಂತ. 8:30ಗೆ ಸಹಜವಾಗಿ ಜನ ಬರ್ತಾರೆ, ಅಥವಾ ನಮ್ಮ ಸ್ನೇಹಿತರು ಬರ್ತಾರೆ, ಅಥವಾ ಏನೂ ಕೆಲಸ ಇಲ್ಲಾಂದರೆ ನಾನು 3 ಹತ್ರ ಹೋಗ್ತೀನಿ. ಅಲ್ಲಿ ನಮ್ಮದು, ನನಗೆ ಇನ್ನೊಂದು ಈ ತೋಟ ಮಾಡೋದು ಭಾಳ, ನಮ್ಮ ತಂದೆಗೂ ಅಷ್ಟೇ ಹುಚ್ಚಿತ್ತು, ನನಗೂ ಕೂಡ ಹುಚ್ಚಿತ್ತು ತೋಟ. ಈಗಲೂ ಅಷ್ಟೇ, ತೋಟ ಮಾಡೋದು ಅಂದರೆ ಭಾಳ ಇಷ್ಟನೇ. ಜೊತೆಗೆ ನಂದು ಬಿಸ್ನೆಸ್ ಬೇರೆ ಇರುತ್ತಲ್ಲ, ಅದನ್ನೆಲ್ಲ ಕೂಡ ನೋಡ್ಕೋಬೇಕಲ್ಲ. ಅದರಿಂದ ಸಮಯದ ಕೊರತೆ ನಮಗೇನು ಕಾಣೋದಿಲ್ಲ. ಸಮಯ ಇನ್ನೂ ಸಾಕಾಗಲ್ಲ ನಮಗೆ. ಅಲ್ಲ ಅಂದ್ರೆ ಯಾವುದೇ ಕೆಲಸ ಇಲ್ಲ ಅಂತ ಅಂದ ದಿನ ಮನೆ ಕಂಪ್ಲೀಟ್ ಆಗಿ ಒಬ್ಬರೇ ಇರ್ತಾರೆ ರಾಮಲಿಂಗಾರೆಡ್ಡಿ? ಯಾವತ್ತೂ ಇಲ್ವೇ ಇಲ್ಲ, ಆ ಥರದ್ದು ಆ ಥರದ ಸಮಯನೇ ಸಿಕ್ಕಿಲ್ಲ. ಇಲ್ಲ. ಓಕೆ ಸರ್, ನಿಮ್ಮ ಪ್ರಕಾರ ಸಂತೋಷ ಅಂದ್ರೆ ಏನು, ನೆಮ್ಮದಿ ಅಂದ್ರೆ ಏನು, ತೃಪ್ತಿ ಅಂದ್ರೆ ಏನು ಸರ್? ಸಂತೋಷ, ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ಅವರಲ್ಲಿ ಜನರಲ್ಲಿ ಒಂದು ಸಂತೃಪ್ತ ಭಾವನೆ ಬರುತ್ತೆ. ಆಗ ಸಹಜವಾಗಿ ನಮ್ಗೆ ಸಂತೋಷ ಆಗುತ್ತೆ. ಈಗ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಜನ ಕಷ್ಟದಲ್ಲಿದ್ದರು. ಆ ಸಂದರ್ಭದಲ್ಲಿ ನಾವು ಪ್ರತಿದಿನ 50,000ಕ್ಕಿಂತಲೂ ಹೆಚ್ಚು ಜನಕ್ಕೆ ನಾವು ಊಟ, ಕೋವಿಡ್ ಸಂದರ್ಭದಲ್ಲೂ ಕೂಡ 1,000 ಜನ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ವಾಲಂಟಿಯರ್ ಆಗಿ, ನಮ್ಮ ಪಾರ್ಟಿಯವರು. ಆ ಕೋವಿಡ್ ಸಂದರ್ಭದಲ್ಲೂ ಕೂಡ ಅದಕ್ಕೆ ಹೆದರದೆ ಪ್ರತಿದಿನ 50,000 ಜನಕ್ಕೆ ಊಟ ಕೊಡ್ತಾಯಿದ್ವಿ. ತಗೊಂಡೋಗಿ 110 ಜಾಗದಲ್ಲಿ ಕೊಡ್ತಾಯಿದ್ವಿ. 2ನೇ ಕೋವಿಡಲ್ಲೂ 35,000 ಜನಕ್ಕೆ ಕೊಡ್ತಾಯಿದ್ವಿ. ಆ ಜನಕ್ಕೆ ಆ ಸಂದರ್ಭದಲ್ಲಿ
ಅಷ್ಟು ಜನ ಬಂದು ಊಟ ತಗೊಂಡು ಹೋಗ್ತಾ ಇದ್ರಲ್ಲ, ಅದೇ ನಮಗೆ ಒಂಥರ ಸಂತೋಷ. ಅಂದ್ರೆ ಜನರ ಒಂದು ಸಂಕಷ್ಟದಲ್ಲಿ ಜೊತೆಗೆ ನಿಲ್ಲುವಂಥದ್ದೇ ಅದು ನೆಮ್ಮದಿ ಅಂದ್ರೆ. ನೆಮ್ಮದಿ ಅಂದರೆ ಯಾವುದೋ ತರಲೆ ತಾಪತ್ರ ಇಟ್ಕೊಳ್ಳಿ ಆರಾಮಾಗಿರೋದೇ ನೆಮ್ಮದಿ ಅಷ್ಟೇ. ಈಗ ರಾಜಕೀಯದಲ್ಲಿ ಅದಾಗಬೇಕು ಇದಾಗಬೇಕು ಅಂತ ಹೆಚ್ಚು ಆಸೆ ಇಟ್ಕೊಂಡು ಆಗದೇ ಇದ್ದರೆ ಸಹಜವಾಗಿ ನಮಗೆ ನಿರಾಸೆ ಆಗುತ್ತೆ. ಆಗೋದಾಗುತ್ತೆ, ನಮ್ಮ ತಲೆಯಲ್ಲಿ ಬರ್ದಂಗೆ ಆಗುತ್ತೆ ಅಂತ ಹೆಚ್ಚು ಸೀರಿಯಸ್ ಆಗಿ ತಗೊಳ್ದೇ ಇದ್ದರೆ ಅದೇ ನೆಮ್ಮದಿ ಅಷ್ಟೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಜನರ ಸಂಕಷ್ಟದಲ್ಲಿದ್ದ ಕೋವಿಡ್ ಅನ್ನುವಂಥದ್ದು ಎಲ್ರಿಗೂ ಕಾಣಿಸ್ತು. ಆ ಟೈಮಲ್ಲಿ ನೀವು ಕೂಡ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ರಿ, ಇಡೀ ಪಕ್ಷವಾಗಿ ಈ ರಾಜ್ಯಾದ್ಯಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರಿ ಸರ್. ಸರ್, ಈಗ ಒಂದು ಸಹಜವಾಗಿ ನೀವು ಹೇಳಿದ್ರಿ ರಾಜಕಾರಣಕ್ಕೆ ಬೇಕು ಅಂತ ಬಂದಿಲ್ಲ, ಅನಿವಾರ್ಯವಾಗಿ ಅಂತ ಅನಿವಾರ್ಯ ಅಲ್ಲ, ಅನಿರೀಕ್ಷಿತವಾಗಿ ಬಂದಿದ್ದು. ಅನಿರೀಕ್ಷಿತವಾಗಿ ನಮ್ಗೆ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ವಿಭಾಗಕ್ಕೆ ಬರ್ತೀವಿ ಅನ್ನುವಂಥದ್ದಾದ್ರೆ ಏನಾದ್ರು ಒಂದು ಘಟನೆ ಆಗಿರುತ್ತೆ ಸರ್. ಆ ಘಟನೆ ಸ್ಫೂರ್ತಿ ಪಡ್ಕೊಂಡು ರಾಜಕಾರಣಕ್ಕೆ ಬಂದಿರೋದು ಅದಾಗಿರ್ಬೋದು. ಆ ರೀತಿ ಏನಾದರೂ ಸ್ಫೂರ್ತಿ ಪಡ್ಕೊಂಡು ನೀವೇನು ರಾಜಕಾರಣಕ್ಕೆ ಬಂದ್ರ ಅಂತ ಹೇಗಿಲ್ಲ? ಈಗ ನಮ್ಮ ಮನೆಯಲ್ಲೇ ನಮ್ಮ ತಂದೆ ರಾಜಕೀಯದಲ್ಲಿದ್ದರು. ನಾನು ಕಾಲೇಜ್ ಎಲೆಕ್ಷನ್ನಲ್ಲಿ ಫಸ್ಟ್ ಡಿಗ್ರಿಲಿದ್ದಾಗ ನಮಗೆ ಗೋಪಾರೆಡ್ಡಿ ಅಂತ ನಮ್ಮ ತಾಲೂಕಿನವರು, ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ರು. ಅವ್ರಿಗೆ ಕ್ಯಾನ್ವಾಸ್ ಮಾಡ್ತಾಯಿದ್ವಿ, ನಮ್ಮ ತಾಲೂಕು ನಮ್ಮ ಹುಡುಗರು ಎಲ್ಲ ಪರಿಚಯ ಇರ್ತಕ್ಕಂಥವರೆಲ್ಲ. ಆಮೇಲೆ ನಾನು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಿದ್ದು ನೋಡಿ ನಮ್ಮ ಸ್ನೇಹಿತರಲ್ಲ, ಈ ನೆಕ್ಸ್ಟ್ ಇಯರ್ ನೀನೇ ನಿಂತ್ಕೋ ಅಂತ ಹೇಳಿದ್ರು. ಅದೇ ಪ್ರೇರೇಪಣೆ ಅನ್ಸುತ್ತೆ, ಸ್ನೇಹಿತರ ಪ್ರೇರಣೆ.